ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ಹೋರಾಟ ಮೇಲೆ ದಬ್ಬಾಳಿಕೆ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ಮೇಲೆ ದಬ್ಬಾಳಿಕೆ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ರೀತಿ ಇರೋದ ನಾವು ಕಾಮಗಾರಿ ಹಾಕೊಂಡು ಇವತ್ತ ಬಿಜಾಪುರ ಜಿಲ್ಲೆಯಲ್ಲಿ ಬಗೇರ್ ಹುಕುಮ ಸಾಗುವಳಿ ಇರುತ್ತೆ. ಸಾಗುವಳಿ ಮಾಡಿರುತ್ತೆ 90, 50, 53, 50 ಫಾರ್ಮ್ ತುಂಬ್ತಾರ. ಕಮಿಟಿ ಮಾಡಿಲ್ಲ, ಇನ್ನಂತಾಗ ಹಕ್ಕುಪತ್ರ ಕೊಟ್ಟಿಲ್ಲ. ಇದು ಪಾರ್ಸಿ ಮಾಡ್ತಾರೆ. ತಕ್ಷಣ ಕಮಿಟಿ ರಚನೆ ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ಒಂದು ಇಷ್ಟ ಅಂತ ರಾಷ್ಟ್ರೀಯ ನೀತಿ ಅಂತ ರಾಷ್ಟ್ರೀಯ ಅಂತ ಘೋಷಣೆ ಮಾಡಬೇಕು. 519, 524 ಮಾಡಬೇಕು ಅಂತಾರೆ. ಅದನ್ನು ಎತ್ತರಿಸಿ ಮಾಡ್ಬೇಕಂತಾರೆ. ಎಲ್ಲ ನೀರಾವರಿ 130 TMC ನೀರು ನಮ್ಮ ಜಿಲ್ಲೆಗೆ ಪೂರೈಕೆ ಕೆರೆ ತುಂಬೋದು. ಎಲ್ಲ ನೀರಾವರಿ ಮಾಡಬೇಕಂತ ಹೇಳಿದೆ. ಹೀಗೆ ಎಲ್ಲ ಇವು ಮತ್ತೊಂದು ಉದ್ಯೋಗ ಖಾತ್ರಿಯೊಳಗೆ ಎಲ್ಲ ಮರಳಿ ಪಡ್ರಿ ಅಂತೇಳಿ ಸುಮಾರು 13 ತಿಂಗಳ ಕಾಲ ಹಗಲು ರಾತ್ರಿ ಎನ್ನದೆ ಒಂದು ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಸುಮಾರು 750ಕ್ಕಿಂತ ಹೆಚ್ಚು ರೈತರು ಒಂದು ತ್ಯಾಗ ಬಲಿದಾನದ ಪ್ರತಿಫಲವಾಗಿ ಅವತ್ತಿನ ಕೇಂದ್ರ ಸರ್ಕಾರ ಆ ಎಲ್ಲ ಕೃಷಿ ಕಾಯ್ದೆಗಳನ್ನು, APMC ಕಾಯ್ದೆಗಳನ್ನು ಹೊರಳಿ ಪಡಿತಾರೆ. ಆದಾಗ್ಯೂ ಕೂಡ ಆ ಸತ್ತಂತ 750 ಜನ ನಮ್ಮ ರೈತರಿಗೆ ಏನದ ಸುಮಾರು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, MSP ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೆಲವು ದಿನಗಳ ಕಾಲ ನಮಗೆ ಗಡುವು ಬೇಕಂತ ಹೇಳಿ ಒಂದು ಭರವಸೆ ನೀಡಿದ್ರು. ಅದು ಕಳೆದ ಸುಮಾರು 2 ವರ್ಷ ಆದರೂ ಆ MSP ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ. ಅದರ ನಿಮಿತ್ತವಾಗಿ ಇವತ್ತಿನ ದಿನ ಕಿಸಾನ್ ಮೋರ್ಚಾದವರು ಆಲ್ ಭಾರತ್ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ನಾವು ಇವತ್ತಿನ ದಿನ ಬಿಜಾಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆ ಒಕ್ಕೂಟಗಳ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪರವಾಗಿ ಭಾರತ್ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವೆಲ್ಲರೂ ರೈತರ ಪರವಾಗಿದ್ದೀವಿ, ರೈತರಿಂದಲೇ ಬದುಕ್ತಾ ಇದ್ದೀವಿ ಅನ್ನುವ ಭರವಸೆಯನ್ನು ತಾವೆಲ್ಲರೂ ನೆನಪಿನ ಇಟ್ಟುಕೊಂಡು ಆದಷ್ಟು ಬೇಗನೆ MSP ಘೋಷಣೆ ಮಾಡಬೇಕು. ಹಾಗೂ ಆ ಬಲಿದಾನ ಪಡೆದಂತ ಎಲ್ಲ ರೈತರಿಗೆ ಸುಮಾರು 750 ರೈತರಿಗೆ 10 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ರೈತರ ಬೆಂಬಲಿತ ಬೆಲೆ ಶೇಕಡ ಆಗಿ ಬೆಲೆ ಕೊಡಬೇಕಂತ ವರದಿ ಕೊಟ್ಟರು, ಇನ್ನಂತ ಮಾಡಿಲ್ಲ. ಇನ್ನೊಂದು ಕೇಂದ್ರ ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಅಂತ ಕೊಟ್ಟಿದ್ದಾರೆ. ಆದರೂ ಆ ಸ್ವಾಮಿನಾಥನ್ ವರದಿ ಜಾರಿಯನ್ನು ಹಾಕಿಲ್ಲ. ಅದರಲ್ಲಿ ಇಂಪ್ರೂವ್ ಆಗಿದೆ. ಅದರ ಮೇಲೆ ಕ್ರಮ ತಗೋ. ಬೆಲೆ ಏರಿಕೆ ಆಗ್ತಾ ಇದೆ. ಅವ್ರದ್ದು ಹಾದಿ ನಡೆದಾರ ಲಾಠಿ ಚಾರ್ಜ್ ನೀಡಿದ್ದು ಇವೆಲ್ಲ ಬಂಧನ ಮಾಡುವ ರೈತರಿಗೆ, ಮುಗ್ಧ ರೈತರ ಬೇಡಿಕೆ, ರೈತ ಅನ್ನ ಹಾಕುವ ರೈತರಿಗೆ ಇವತ್ತ ಸರ್ವಾಧಿಕಾರಿ ಗುಂಡಾಗಿಟ್ಟು ಮಾಡಿ ಪೊಲೀಸ್ ಅಧಿಕಾರಿಗಳಿಂದ ಮಾತ್ರ ಅದನ್ನು ನಾವು ಖಂಡಿತ ನಮ್ಮ ಎಲ್ಲ ಸಂಘಟನೆಯಿಂದ ಒಂದು ವೇಳೆ ಇದು ಭಾಳ ಮಹತ್ವ ಅಂತ ಹೇಳಿ ಈಗ ನಮ್ಮ ರೈತರು ಕರ್ನಾಟಕ ಅವರಿಗೆ ಬಂಧನ ಮಾಡ್ಯಾರ ಮುಖ್ಯಮಂತ್ರಿ, ಅದನ್ನು ಖಂಡಿಸ್ತೀವಿ. ಈಗ ನಾವು ಇಲ್ಲಿ ಸರಿಯಾಗಿ ಖಂಡಿಸಿ ಇಡೀ ಆ ಕಡೆ ಎಲ್ಲ ಬಂದಂತ ಕರೆಕ್ಟ್ ನಾವು ಬಂದಿಲ್ಲ. ಇಲ್ಲಿ ಸಂಘಟನೆ ಎಲ್ಲ ನಮ್ಮ ಕಿಸಾನ್ ಮೋರ್ಚಾ ಸಹಿತ ಹೋರಾಟ ಸಮಿತಿಯ ಅಲ್ಲಿ ಎಲ್ಲ ಅದನ್ನು ನಾವು ಎಲ್ಲ ಕಾರ್ಮಿಕರದ ಎಲ್ಲ ಕೂಡಿ ಹೋರಾಟ ಮಾಡ್ತೇವೆ. ಈಗ ಇಲ್ಲಿ ರಾಜ್ಯ ಇವತ್ತು ಭಾರತ್ ಬಂದ್ ಕರೆದಿರ್ತಕ್ಕಂಥ ನಮ್ಮ ರೈತ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಯಾಕಂತ ಕೇಳಿದರೆ ನಮ್ಮ ದಿಲ್ಲಿಯಲ್ಲಿ ನಮ್ಮ ರೈತರು ಒಂದು ಏನು ಕಾಯ್ದೆಗಳ ವಿರುದ್ಧ ಮೊನ್ನೆ 1 ವರ್ಷಗಳ ಕಾಲ ಏನು ಕೃಷಿ ಕಾಯ್ದೆ, APMC ಕಾಯ್ದೆ, ಜಾನುವಾರು ಕಾಯ್ದೆಗಳ ವಾಪಸ್ ತಗೋಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸುಮಾರು 700ಕ್ಕೂ ಹೆಚ್ಚು ಜನ ತೀರು ಹೋಗಿದ್ದರು. ಅವರಿಗೆ ಕೇಂದ್ರ ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಇನ್ನೂ ತನಕ ಮಾಡಿದ್ದಿಲ್ಲ. ಹಲವಾರು ಸಮಸ್ಯೆಗಳು. ಯಾಕಂದರೆ ಈಗ ನಮ್ಗೆ ಈ ಒಂದು ನೀರಿನ ಬಾಟ್ಲಿ ತೊಗೋಬೇಕಾದ್ರೆ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ನಮ್ದು ರೈತರು ಬೆಳೀರ್ತಕ್ಕಂಥ ಬೆಳೆಗೆ ಯಾವುದೇ ರೀತಿ MRP ರೇಟನ್ನು ಫಿಕ್ಸ್ ಮಾಡಿಲ್ಲ. ಹೀಗಾಗಿ ಸ್ವಾಮಿನಾಥನ್ ವರದಿ ಜಾರಿ ಆಗಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ರೈತರೇನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಹೀಗಾಗಿ ಭೋಪಾಲದಲ್ಲಿ ನಮ್ಮ ಕರ್ನಾಟಕದ ಜನರು ಒಂದು ಹೋರಾಟಕ್ಕೆ ಪಾಲ್ಗೊಳ್ಳಕ್ಕೆ ಹೋಗೋ ಸಂದರ್ಭದಲ್ಲಿ ಭೋಪಾಲದಲ್ಲಿ ನಮ್ಮ ರೈತ ಸಂಘದವ್ರನ್ನ ಒಂದು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ಸುಮಾರು 20 ರಿಂದ 25 ಜನ ಮಹಿಳೆಯರು ಇದ್ದಾರೆ. ಹೀಗಾಗಿ ನಾವು ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳಿಗೆ ಬೆಲೆನೇ ಇಲ್ವಾ? ಈಗ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಹೋಗಿ ಒಂದು ಹೋರಾಟ ಮಾಡಲಿಕ್ಕೆ ಬರ್ತಾರಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ರೋಡಿನಲ್ಲಿ ಮಳೆ ಬಡಿದು ತಡಿತಕ್ಕಂಥ ಒಂದು ಕೇಂದ್ರ ಸರ್ಕಾರ ಒಂದು ದುರಾಡಳಿತ ನಡೆಸ್ತಾ ಇದೆ. ಈಗಾಗಲೇ ನಾವು ಒಂದು ಏನು ಎಚ್ಚರಿಕೆ ಕೊಡ್ತಾ ಇದ್ದೇವಪ್ಪ ಅಂತಂದ್ರೆ, ಈಗ ಏನು ಬಂಧಿಸಿರ್ತಕ್ಕಂಥ ಭೋಪಾಲದಲ್ಲಿ ಬಂಧಿಸಿರ್ತಕ್ಕಂಥ ನಮ್ಮೆಲ್ಲ ರೈತರನ್ನು ಬಿಡುಗಡೆ ಮಾಡಬೇಕು. ರೈತರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಕೇಸುಗಳನ್ನು ವಾಪಸ್ ಪಡಿಬೇಕು. ಅಲ್ಲಿ 1 ವರ್ಷ
ಭೂ ಸುಧಾರಣೆ ಕಾಯ್ದೆಯಲ್ಲಿ ಒಂದು ಏನು ಸಂತ್ರಸ್ತರಿಗೆ ತೀರಿಕೊಂಡು ಹೋಗಿರ್ತಕ್ಕಂಥ ಸಂತ್ರಸ್ತರಿಗೆ ತಲಾ 10 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. राहुल कुबकड्डी, कर्नाटक राज्य रईत संघ राज्य प्रधान कार्यदर्शी। ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।